ಉದಯ ಉಡುಗೊರೆಗಳ ಉತ್ಸವ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಡುಗೊರೆಗಳ ಸುರಿಮಳೆ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಎಲ್ರೂ ಕಣ್ಣೀರ್ ಹಾಕ್ತಾರೆ. ತಪ್ಪು ಮಾಡಿರೋರು ಅದನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ಬಳಸುವಂತ ಕೊನೆಯ ಅಸ್ತ್ರ ಅದು. ಅವಳ ಕಣ್ಣೀರನ್ನ ನೀವು ನಂಬೇಡಿ ಅತ್ತಿಗೆ. ಈ ಪರಿಸ್ಥಿತಿನ ನೀವು ಭಾವನಾತ್ಮಕವಾಗಿ ಯೋಚನೆ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಆ ಇನ್ಸ್ಪೆಕ್ಟರ್ ಹೇಳ್ದ ಹಾಗೆ ಇದೊಂದು ಪ್ರೀ ಪ್ಲಾನ್ ಮರ್ಡರ್. ಅವಳು ಹೀಗೆಲ್ಲ ಮಾಡಿದಾಳಂತ ನನ್ಗೆ ಈಗಲೂ ನಂಬಕ್ ಆಗ್ತಿಲ್ಲ ಕಸ್ತೂರಿ. ನಮಗೂ ನಂಬಕ್ ಆಗ್ತಿಲ್ಲ ಅತ್ತೆ. ಆದ್ರೆ ಸತ್ಯಗಳನ್ನೆಲ್ಲ ಕೇಳಿ ಖುಷಿ ತಾನೇ ವಿಟ್ನೆಸ್ ಅಂತ ಒಪ್ಕೊಂಡ್ಮೇಲೆನೆ ನಮ್ಗೆಲ್ಲ ಅನುಮಾನ ಹುಟ್ಟಿರೋದು. ಹೌದು ಅತ್ತೆ. ಅತ್ತಿಗೆ ತುಂಬಾ ಎಮೋಷನಲ್ ಆಗಿದ್ದಾರೆ. ಆ ಕೊಲೆಗಾತಿ ಆಡಿದ ನಾಟಕನ ನಿಜ ಅಂತ ನಂಬ್ಕೊಂಡಿದ್ದಾರೆ. ಕಸ್ತೂರಿ, ಇಲ್ಲಿ ಯಾರ ಮನಸ್ಸು ಸರಿ ಇಲ್ಲಮ್ಮ. ನೀನು ಹೊಟ್ಟೋದ್ರೆ ಮನೆ ಬಿಕ್ಕೋ ಅನ್ನತ್ತೆ. ನೀನು ಆಶ್ರಮಕ್ಕೆ ಯಾಕೆ ಹೋಗ್ತೀಯಾ? ಇಲ್ಲೇ ಇದ್ಬಿಡು. ಅದಕ್ಕಿನ್ನೂ ಕಾಲ ಬಂದಿಲ್ಲ ಅಣ್ಣ. ಕಾಲ ಬಂದಾಗ ಇಲ್ಲೇ ಇರ್ತೀನಿ. ಹಾಗನ್ಬೇಡಿ ಅತ್ತೆ. ನೀವು ಇದ್ರೆ ನಮಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಹೌದು ಅತ್ತೆ, ನೀವು ಆಶ್ರಮಕ್ಕೆ ಹೋಗೋದು ಬೇಡ. ಹೌದು ಆಯಿ, ಇದೆಲ್ಲ ಸರಿ ಹೋಗೋವರ್ಗು ನೀವ್ ಇಲ್ಲೇ ಇದ್ಬಿಡಿ ದಯವಿಟ್ಟು ಆಯಿ. ಅತ್ತೆ, ನಮಗೋಸ್ಕರ ಇಲ್ಲ ಅಂದ್ರು ರಾಘವಂಗೋಸ್ಕರನಾದ್ರೂ ಇರಿ. ಸಮಾಧಾನ ನಿಮಗೂ ಮಾಡಬೇಕಾಗಿದ್ದು ನಮ್ಮ ಧರ್ಮ. ಆದರೆ ರಾಘವನ್ ವಿಚಾರದಲ್ಲಿ ದೊಡ್ಡ ಅನ್ಯಾಯನೇ ಆಗಿದೆ. ಇಲ್ಲ ಅನ್ಬೇಡಿ ಆಯಿ, ದಯವಿಟ್ಟು ಹೂ ಅನ್ನಿ. ಅತ್ತೆ, ಅಟ್ಲೀಸ್ಟ್ ನನಗೋಸ್ಕರನಾದ್ರೂ ನೀವಿಲ್ಲಿರಬಾರ್ದಾ? ರಾಘವ, ನಿನ್ ಮನಸ್ಥಿತಿ ನನಗೆ ಅರ್ಥ ಆಗ್ತಿದೆ. ಆದ್ರೆ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅನ್ನೋದಿರತ್ತೆ. ನಿನ್ನ ಗುರಿ ಇದ್ದಿದ್ದು ಮೃದುಲನ್ ಕೊಂದ ಪಾಪಿಗಳಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು. ಅದಾಗ್ತಿದೆ, ಆಗ್ಲಿ. ನೀನ್ ನೊಂದ್ಕೋಬೇಡ. ಮೋಸ ಮಾಡ್ದೋರು ಇದುವರೆಗೂ ಗೆದ್ದಿದ್ದೇ ಇಲ್ಲ. ಅವಳಿಗೆ ಶಿಕ್ಷೆ ಆಗೇ ಆಗತ್ತೆ. ನಿಮ್ಮೆಲ್ಲರಲ್ಲೂ ನಂದೊಂದು ರಿಕ್ವೆಸ್ಟ್ ಇದೆ. ದಯವಿಟ್ಟು ನಡೆಸ್ಕೊಡಿ. ಅಮಾಯಕಳಾದ ನನ್ನ ಮಗಳನ್ನ ಕೊಂದ ಪಾಪಿಗೆ ನೀವ್ಯಾರೂ ಕನಿಕರ ತೋರಿಸ್ಬೇಡಿ. ನಿಮ್ಮ ಪ್ರೀತಿಗಾಗಿ ನಾನು ಈ ಕಸ್ತೂರಿ ನಿವಾಸಕ್ಕೆ ವಾಪಸ್ ಬಂದಿದ್ದೀನಿ. ನೀವು ನನಗೆ ತೋರಿಸಿದ ಪ್ರೀತಿ ಇರಬಹುದು, ನಾನ್ ನಿಮಗ್ ತೋರಿಸಿದ ಪ್ರೀತಿ ಇರಬಹುದು. ಇದ್ಯಾವುದು ನಾಟಕ ಅಲ್ಲ, ಮೋಸ ಅಲ್ಲ. ಇದು ಹೀಗೆ ಮುಂದುವರಿಬೇಕು ಅಂದ್ರೆ ಆ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ಕಸ್ತೂರಿ ನಿಮ್ ಪಾಲಿಗೆ ಉಳಿಬೇಕು ಅಂದ್ರೆ ನೀವ್ಯಾರೂ ಅವಳನ್ನ ಉಳಿಸೋ ಪ್ರಯತ್ನ ಮಾಡಬಾರ್ದು. ಬರ್ತೀನಿ. ಅತ್ತೆ, ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ, ಇನ್ನು ಮುಂದೆ ಸಂದರ್ಭ ಎಂಥದೇ ಆಗಿರಲಿ ನಾನು ನಿನ್ನ ಜೊತೆಯಾಗಿರ್ತೀನಿ. ಆಣೆ ಮೇಲೆ ಆಣೆ ಮಾಡಿ ಒಂದೇ ಸಮನೆ ನನ್ನ ಕಾಡಿ ಕಾಣದಾದೆ
ಮನೆ ಸುಡು ಅಂತ ಬೆಂಕಿ ನೀನು. ಕೊಟ್ಟ ಕೈ ಕುತ್ತಿಗೆ ಬಿಗಿದಿದೆ ಒಲವ ಕೇಳ ಬಯಸಿ ಸೂತಕವೆಂಬುದು ಹರಸಿ ಕಳಿಸಿದೆ ಪಾಪಿ ಪಟ್ಟ ಹೊದಿಸಿ. ಕರ್ಕೊಂಡು ಹೋಗಿ ಇವ್ಳನ್ನ. ಕಸ್ತೂರಿ ನಿವಾಸದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಪಾರ್ವತಿ. ನಾಳೆ ನಾವು ಸಮಾಜದ ಎದುರುಗಡೆ ತಲೆ ಎತ್ಕೊಂಡು ತಿರುಗಾಡದೆ ಇರೋ ಥರ ಮಾಡ್ಬಿಟ್ಲ ಆ ಹುಡುಗಿ. ನನಗೇನೋ ಖುಷಿ ಹಾಗೆ ಮಾಡಿದಾಳೆ ಅಂತ ನಂಬೋಕೆ ಆಗ್ತಿಲ್ಲ. ಪಾರ್ವತಿ ಏನ್ ಹೇಳ್ತಿದ್ಯಾ ನೀನು? ಹೀಗೆ ನಂಬ್ಕೊಂಡೆ ನಾವು ಮೋಸ ಹೋಗಿರೋದು. ಇಲ್ಲ, ಅವಳು ಹಾಗೆ ಮಾಡಿದಾಳೆ ಅಂತ ಒಪ್ಕೊಳಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ. ಪಾರ್ವತಿ, ಅಂದ್ರೆ ಈಗ್ಲೂ ಖುಷಿ ಅಪರಾಧಿ ಅಲ್ಲ ಅಂತ ನನಗೆ ಅನಿಸ್ತಿರೋದು? ಅವಳ ಅಪರಾಧಿ ಹೌದು ಅಂತ ನನ್ನ ಮನ್ಸು ಒಪ್ಕೋತಾ ಇಲ್ಲ. ಅಲ್ಲ ಅಂತ ಹೇಳಕ್ಕೆ ಬಾಯಿ ಬರ್ತಿಲ್ಲ. ಆದ್ರೆ ನನ್ಗೆ ಯಾವತ್ತೂ ಖುಷಿ ಪ್ರೀತಿ ವಿಶ್ವಾಸದಲ್ಲಿ ಕಪಟ ಕಾಣಿಸ್ಲಿಲ್ಲ. ಅವಳು ನಾಟಕ ಆಡ್ತಿದ್ದಾಳೆ ಅಂತ ನನ್ಗೆ ಅನ್ಸೇ ಇಲ್ಲ. ಪಾರ್ವತಿ, ಇದು ಅವಳ ಜಾಣತನ. ಇನ್ಸ್ಪೆಕ್ಟರ್ ಹೇಳ್ದ ಹಾಗೆ ಪ್ರೀ ಪ್ಲಾನ್ಡ್ ಆಗಿರೋ ಸಾಧ್ಯತೆ ಇದೆ. ಒಂದ್ ವೇಳೆ ಆಗಿರ್ದೇ ಇದ್ರೆ, ಒಂದ್ ವೇಳೆ ನನ್ ಖುಷಿ ನಿರಪರಾಧಿ ಆಗಿದ್ರೆ? ಆ ಥರ ಇಲ್ವಲ್ಲ. ಅವಳು ನಿರಪರಾಧಿ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ, ಆದ್ರೆ ಅಪರಾಧಿ ಅನ್ನೋದಕ್ಕೆ ಸಾವಿರಾರು ಸಾಕ್ಷಿಗಳಿವೆ ಅಲ್ಲ. ಇದೆಲ್ಲ ಬರೀ ಕನ್ಸಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಷ್ಟೇ. ಯಾವ ಹೊತ್ತದಲ್ಲಿ ಯಾವ ಹಾವಿದೆ ಅಂತ ಹೇಳಕ್ಕಾಗದೇ ಇಲ್ಲ ಕಣೆ. ಗುಣದಲ್ಲಿ ಅಪರಂಜಿ, ದೇವತೆ ಅಂತ ಹುಡುಗಿ ಅನ್ಕೊಂಡಿದ್ದೆ. ಅವಳ ಬಗ್ಗೆ ನಾನು ಏನೆಲ್ಲ ಅನ್ಕೊಂಡಿದ್ದೆ ಗೊತ್ತಾ? ಈಗಿನ ಕಾಲದಲ್ಲಿ ಯಾರು ನಂಬಕ್ಕಾಗೋದಿಲ್ಲ. ನಿಜ ಅಕ್ಕ, ಒಂದು ಹುಡುಗಿ ಇಷ್ಟೊಂದೆಲ್ಲ ಸಂಚು ಮಾಡ್ತಾಳೆ ಅಂದ್ರೆ ನನ್ಗಂತೂ ನಂಬಕ್ ಆಗ್ತಿಲ್ಲ. ನನಗ್ ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ. ಒಂದು ವೇಳೆ ಇನ್ಸ್ಪೆಕ್ಟರ್ ಹೇಳಿದ್ದೆ ಏನಾದ್ರೂ ನಿಜ ಆದ್ರೆ ಆ ಖುಷಿ ಅಂತ ಕ್ರಿಮಿನಲ್ ಹುಡುಗಿ ಇನ್ನೊಬ್ಳಿಲ್ಲ ಅಕ್ಕ. ಆಕ್ಸಿಡೆಂಟ್ ಮಾಡಿದ ಜಾಗದಲ್ಲಿ ಮಾತ್ರ ಅಲ್ಲ, ಆಕ್ಸಿಡೆಂಟ್ ಮಾಡಿದ ಗಾಡಿಲಿ ಕೂಡ ನಾನೇ ಇದ್ದಿದ್ದು ಅಂತ ಅವಳು ಒಪ್ಕೊಂಡ್ಮೇಲೆ ಕ್ರಿಮಿನಲ್ ಅವಳೆ ತಾನೆ. ಇಷ್ಟಕ್ಕೂ ಇದನ್ನೆಲ್ಲ ಅವಳು ಯಾಕೆ ಮುಚ್ಚಿಟ್ಲು? ತಾನೇ ಕ್ರಿಮಿನಲ್ ಅಂತ ಎಲ್ಲಿ ಸಿಕ್ಕಾಕೋತೀನೋ ಅನ್ನೋ ಭಯದ ಮೇಲೆ ಇರ್ಬೇಕು ಅಕ್ಕ. ಅಮಾಯಕ ಹುಡುಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಕಣೋ. ಪಾಪ ಖುಷಿ, ಅವಳದಿದ್ರಲ್ಲಿ ಏನೂ ತಪ್ಪಿಲ್ಲ. ನಮಗ್ ಸತ್ಯ ಗೊತ್ತಿದ್ರು ಮೂಕರಾಗ್ಬಿಟ್ಟಿದೀವಲ್ಲೋ. ಅಮ್ಮ, ದೇವರು ನಮ್ಮ ಕಡೆ ಇದ್ದಾನೆ ಅನ್ಕೋ. ನಾವು ತಗೊಳಕೊಳ್ಳಿಲ್ವಲ್ಲ, ಅದಕ್ಕೆ ಖುಷಿ ಪಡೋ. ಹೋದ್ರೆ ಹೋಗ್ಲಿ ಬಿಡೋ. ಈ ಮನೆಯವರೆಲ್ರಿಗೂ ಅವಳೇ ಕೊಲೆಗಾರ್ತಿ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಏನೋ ಮಾತಾಡ್ತಿದ್ಯಾ ಭಯ್? ಅವಳನ್ನ ಪ್ರೀತಿಸ್ತೀನಿ, ಅವಳನ್ನ ಯಾರಾದ್ರೂ ಮದ್ವೆ ಆದ್ರೆ ಕೊಲೆನೇ ಮಾಡ್ಬಿಡ್ತೀನಿ ಅಂತ ಏನೇನೋ ಮಾತಾಡ್ತಿದ್ದೆ. ಪಾಪ ಈಗ ಅವಳು ಸಿಕ್ಕಾಕೊಂಡಿದ್ದಾಳೆ. ನಿನಗೇನು ಸಂಕಟನೇ ಆಗ್ತಿಲ್ವೇನೋ? ಸಾಕು ಬಾಯ್ ಮುಚ್ಚಮ್ಮ. ನೀನೋಗಿ ಅವಳು ನಿರಪರಾಧಿ ಅಂತ ಹೇಳಿದ್ರೆ ಅಪರಾಧಿ ಯಾರು ಅಂತ ಕೇಳ್ತಾರೆ. ಏನು ಅಂತ ನೀವು ಉತ್ತರ ಕೊಡ್ತೀಯ ಅದಕ್ಕೆ? ಅವಳು ಕಂಬಿ ಹಿಂದೆ ಇದ್ದಾಳೆ, ಆಮೇಲೆ ನಾವಿರ್ಬೇಕಾಗತ್ತೆ. ಮಂಗ್ಲಾ, ಮಂಗ್ಲಾ, ಮನೆ ಪರಿಸ್ಥಿತಿ ಯಾಕೋ ತೀರಾ ಹದಗೆಟ್ಟಿದೆ ಅನಿಸ್ತಾ ಇದೆ. ಎಲ್ರೂ ಕಣ್ಣೀರ್ ಹಾಕ್ತಾ ಇದ್ದಾರೆ. ಖುಷಿ ಈ ತರ ಮಾಡ್ತಾಳೆ ಅಂದ್ರೆ ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ನನಗೇನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಏನಪ್ಪ ನೀನು? ಖುಷಿ ಏನು ತಪ್ಪೇ ಮಾಡಿಲ್ವೇನೋ ಆ ಥರ ಮಾತಾಡ್ತಿದ್ಯಾ? ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಣೋ.
ತಪ್ಪು ಮಾಡಿದಾಳೆ ಅಂತ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಾನು ಆ ಹುಡುಗಿನ ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ. ಅವಳು ಈ ಥರ ಮಾಡೋಳೆ ಅಲ್ಲ. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೌದು ರೀ, ಖುಷಿ ಏನು ತಪ್ಪು ಮಾಡಿಲ್ಲ. ಅವಳು ನಿರಪರಾಧಿ ಅಂತ ನನಗೂ ಅನಿಸ್ತಿದೆ. ಹಾಗಾದ್ರೆ ಅಪರಾಧಿ ಯಾರು? ರೀ, ಅಪರಾಧಿ ಅವಳಾಗಿರೋದಕ್ಕೆ ಸಾಕ್ಷಿ ಸಮೇತ ಒಳಗಾಕಿರೋದು. 1-2 ದಿನ ರುಬ್ತಾರಲ್ಲ, ಅವಾಗ ಬಾಯ್ ಬಿಡ್ತಾಳೆ ನೋಡಿ. ಮೋಸ ಮಾಡ್ಬಿಟ್ಟೆ ನೀನು. ಸ್ನೇಹ ಅನ್ನೋ ಪದಕ್ಕೆ ಮೋಸ ಮಾಡ್ಬಿಟ್ಟೆ ನೀನು. ನಾನ್ ನಿನ್ಮೇಲೆ ಇಟ್ಟಿರೋ ನಂಬಿಕೆನ ಚೂರ್ ಚೂರ್ ಮಾಡ್ಬಿಟ್ಟೆ ನೀನು. ರಾಬಾ, ಏನಪ್ಪ ಇದೆಲ್ಲ? ಮೋಸ ಹೋಗ್ಬಿಟ್ಟೆ ಅಮ್ಮ, ಮೋಸ ಹೋಗ್ಬಿಟ್ಟೆ. ಯಾವ ಪಾಪಿಗೋಸ್ಕರ ಶಿಕ್ಷೆ ಕೊಡ್ಬೇಕು ಅಂತ ಒದ್ದಾಡ್ತಿದ್ನೋ, ಯಾವ ಪಾಪಿನ ಹೆಸರಿನ ಹುಚ್ಚಂತರ ಹುಡುಕಾಡ್ತಿದ್ನೋ, ಅವಳಿಗೆ ತಾಳಿ ಕಟ್ಬಿಟ್ನಲ್ಲಮ್ಮ. ಪಾಪ ಅಮ್ಮ ನನ್ ಮೃದುಲ. ಅವಳ ಮನ್ಸು ಎಷ್ಟು ನೊಂದ್ಕೊಂಡಿರ್ಬೇಡ, ಅವಳ ಆತ್ಮಕ್ಕೆ ಎಷ್ಟು ನೋವಾಗ್ಬೇಡಮ್ಮ. ದೊಡ್ಡ ಪಾಪ ಮಾಡ್ಬಿಟ್ಟೆಮ್ಮ ನಾನು, ದೊಡ್ಡ ಪಾಪ ಮಾಡ್ಬಿಟ್ಟೆ. ರಾಘವ, ಆವೇಶ ಪಟ್ಕೋಬೇಡ ಮಗ್ನೆ, ಸಮಾಧಾನ ಮಾಡ್ಕೊಳಪ್ಪ. ಇನ್ನು ಅಂತದ್ದೇನು ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ಇನ್ನೇನಮ್ಮ ಆಗ್ಬೇಕು? ನನ್ ಮುದ್ದುಗೆ ಆಕ್ಸಿಡೆಂಟ್ ಮಾಡಿರೋ ಗಾಡಿಲಿ ಅವಳು ಇದ್ದಾಳೆ ಅಂದ್ಮೇಲೆ ಅವಳಿಗೂ ಕೊಲೆಗಾರ ಯಾರು ಅಂತ ಗೊತ್ತಿರುತ್ತೆ ಅಲ್ವಾ? ಅಷ್ಟು ಗೊತ್ತಿದ್ರು ಅವಳು ಸುಮ್ಮನಿದ್ದಾಳೆ ಅಂದ್ರೆ ಅವಳು ಒಂದ್ ರೀತಿ ಕೊಲೆಗಾರ್ತೀನಿ ಅಲ್ವಾ ಅಮ್ಮ? ರಾಘವ, ನಿನ್ ನೋವು ಏನು ಅಂತ ನಂಗೆ ಅರ್ಥ ಆಗುತ್ತಪ್ಪ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ನನಗೆ ಬದುಕಬೇಕು ಅನ್ನೋ ಆಸೆನೆ ಹೊರಟೋಗಿದೆ ಅಪ್ಪ. ರಾಘವ, ನಾನು ಯೋಚನೆ ಮಾಡಕ್ ಆಗ್ದಿರೋದೆಲ್ಲ ನನ್ನ ಜೀವನದಲ್ಲಿ ನಡೆದೋಯ್ತಮ್ಮ, ನಡೆದೋಯ್ತು. ಅವಳಿಷ್ಟು ದಿನ ನಮ್ಮ ಮನೇಲಿ ನಮ್ಮ ಜೊತೆಗಿದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ಲಲ್ಲಪ್ಪ. ನಾವು ಅವಳ ಮೇಲೆ ಇಟ್ಟಿರೋ ನಂಬಿಕೆಗೆ ಮೋಸ ಮಾಡ್ಬಿಟ್ಲಪ್ಪ, ಮೋಸ ಮಾಡ್ಬಿಟ್ಲು. ಮೋಸ ಹೋಗ್ಬಿಟ್ಟೆ. ರಾಘವ, ನಿನ್ನ ಕೈ ಮುಗಿತೀನಿ, ಸುಮ್ಮನೆ ಎತ್ಬಿಡು. ನಾವೆಲ್ಲರೂ ಮೋಸ ಹೋಗ್ಬಿಟ್ವಿ. ಪಾಪ ಕಣೋನು.
ಕಸ್ತೂರಿ ಏನಾಯ್ತೆ? ಯಾಕೆ ಹೀಗೆಲ್ಲ ಮಾಡಿದ್ಯಾ? ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಕಸ್ತೂರಿ ಏನಾಯ್ತೆ? ಏನಾಯ್ತಮ್ಮ? ಹೇಳಮ್ಮ. ಆ ಮನೇಲಿ ಏನಾದ್ರು ಗಲಾಟೆ ಆಯ್ತಾ? ಯಾರಾದ್ರೂ ನಿನ್ ಮನ್ಸನ್ನ ನೋಯಿಸಿದ್ರೇನೆ? ಮಾತಾಡೆ. ಯಾಕೆ ಹೀಗೆ ಅಳ್ತಿದ್ಯಾ? ನೀನ್ ಹೀಗೆ ಅಳ್ತಿದ್ರೆ ನನ್ನ ಎದೆ ಒಡೆದೋಗುತ್ತೆ. ಮಾತಾಡು ಕಸ್ತೂರಿ, ಮಾತಾಡೆ. ಅಮ್ಮ ಅಮ್ಮ, ಮೃದುಲನ್ ಸಾವಿಗೆ ಯಾರ್ ಕಾರಣ ಗೊತ್ತೇನಮ್ಮ? ಯಾರ್ ಕಾರಣ ಅಂತ ಗೊತ್ತಾ ನಿಮ್ಗೆ? ಖುಷಿ. ಕಸ್ತೂರಿ. ಹೌದಮ್ಮ, ನನ್ನ ಮಗಳನ್ನ ಕೊಂದಂತ ಕೊಲೆಗಾರ್ತಿಯ ಖುಷಿ. ಏನಮ್ಮ ಮಾತಾಡ್ತಿದ್ಯಾ? ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ. ಖುಷಿ ಯಾಕೆ ಹಾಗೆ ಮಾಡ್ತಾಳೆ? ಯಾಕೆಂದ್ರೆ ಅವಳಿಗೆ ಅವಳ ಗುರಿನ ಈಡೇರಿಸ್ಕೋಬೇಕಾಗಿತ್ತು, ಅವಳ ಕನಸನ್ನ ಅವಳು ನನ್ಸ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ನನ್ನ ಮಗಳ ಜೀವನ ತೆಗೆದ್ಬಿಟ್ಲಮ್ಮ. ನನ್ನ ಅಳಿಯನ್ ಬದುಕನ್ನ ಕತ್ಲೆ ಮಾಡ್ಬಿಟ್ಲು. ಹಾವಿಗೆ ಹಾಲೆರೆದ್ಬಿಟ್ವಿ ಅಮ್ಮ ನಾವು. ಹೂವು ಅಂತ ಅಂದ್ಕೊಂಡಿದ್ದು ಹಾವಾಗಿ ನಮ್ಮನ್ನೇ ಕಚ್ಬಿಡ್ತು. ನಾನು ಅವಳಿಗೆ ಎಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದೆ. ಸತ್ ಹೋದ್ ನನ್ನ ಮಗಳ ಸ್ಥಾನನ ನಾನು ಅವಳಿಗೆ ಕೊಟ್ಟಿದ್ದೆ. ನನಗೆ ಬದುಕೋದಕ್ಕೆ ಗುರಿ ಇಲ್ಲ. ಇನ್ನು ಮುಂದೆ ನಾನು ನಿನಗೋಸ್ಕರ ಬದುಕ್ತೀನಿ ಅಂತ ಹೇಳಿ ನನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಕಣ್ಣೀರಾದೆ. ಅವಳ ಮೊಸಳೆ ಕಣ್ಣೀರನ್ನ ನಂಬಿ ನಾನು ಅವಳಿಗೆ ಸಮಾಧಾನ ಮಾಡಿದ್ದೀನಿ, ಮುತ್ತು ಮಾಡಿದ್ದೀನಿ, ಕೈ ತೂತ್ ಕೊಟ್ಟಿದ್ದೀನಮ್ಮ. ನಾನು ಅವಳಿಗೆ ಒಳ್ಳೆವಳಾಗೆ ಮುಖವಾಡ ಹಾಕೊಂಡು ಮೋಸ ಮಾಡ್ಬಿಟ್ಲು ಅಮ್ಮ. ಕೊಂದ್ಬಿಟ್ಲು ನನ್ ಮೃದುಲನ್ನ, ಕೊಂದ್ಬಿಟ್ಲಮ್ಮ ಅವಳು. ನನ್ ಮೃದುಲನ್ ಕೊಂದ್ಬಿಟ್ಲು. ಕಸ್ತೂರಿ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ ಕಣೆ. ಎಲ್ಲೋ ಏನೋ ತಪ್ಪಾಗಿದೆ ಅಲ್ವೇ? ವಿಚಾರಣೆ ಇಲ್ದೆ ಖುಷಿನ ಅಪರಾಧಿ ಸ್ಥಾನದಲ್ಲಿ ನಿಲ್ಸೋದು ತಪ್ಪಲ್ವೇನೆ? ಅಮ್ಮ, ನನ್ ಮಗಳು ಕೊಲೆಯ ಜಾಗದಲ್ಲಿ ಖುಷಿ ಇದ್ಲಮ್ಮ. ನನ್ ಮಗಳಿಗೆ ಆಕ್ಸಿಡೆಂಟ್ ಮಾಡಿದ ಗಾಡಿನಲ್ಲಿ ಇವಳಿದ್ಲು. ಇವಳು ಮತ್ತೆ ಆ ಡ್ರೈವರ್ ಸೇರಿ ನನ್ ಮೃದುಲನ್ನ ಕೊಂದ್ಬಿಟ್ರಮ್ಮ. ನನ್ ಮೃದುಲನ್ ಕೊಂದ್ಬಿಟ್ರು. ಇಲ್ಲ ಕಣೆ, ಇಲ್ಲ ಇಲ್ಲ, ಹಾಗಾಗಿರಕ್ ಸಾಧ್ಯನೇ ಇಲ್ಲ ಕಣೆ. ಹಾಗಾಗಿರಕ್ ಸಾಧ್ಯನೇ ಇಲ್ಲ. ಖುಷಿ ಅಂತ ಹುಡುಗಿ ಅಲ್ಲ ಕಣೆ. ಎಲ್ಲೋ ಏನೋ ತಪ್ಪಾಗಿದೆ, ಏನೋ ತಪ್ಪಾಗಿದೆ. ಅಥವಾ ನೀನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಇಲ್ಲ ಕಣೆ, ಯಾರೋ ನಿನಗೆ ಚುಚ್ಕೊಟ್ಟಿದ್ದಾರೆ. ಇಲ್ಲಮ್ಮ, ನನ್ ಮಾತ್ ಕೇಳು. ಈ ವಿಚಾರ ನನಗೆ ಹೇಳಿದ್ದು ಆ ಇನ್ಸ್ಪೆಕ್ಟರ್ ಸಾಕ್ಷಿ ಸಮೇತ ಇವ್ರ ಸಂಚನ ಬಯಲ್ ಮಾಡಿದ್ದಾರೆ. CCTV ಫುಟೇಜ್ ಅಲ್ಲಿ ಇವಳು ಆ ಕೊಲೆಗಾರನ್ ಜೊತೆ ಇದ್ದಾಳೆ ಅಮ್ಮ, ಇದ್ದಾಳೆ. ಅಯ್ಯೋ ಭಗವಂತ, ಇದನ್ನ ನಂಬೇಕೋ ಬಿಡ್ಬೇಕೋ ಗೊತ್ತಾಗ್ತಿಲ್ವಲ್ಲ. ಕಸ್ತೂರಿ, ಖುಷಿಗೆ ಆ ಕೊಲೆ ಆಗೋದು ಗೊತ್ತಿಲ್ದಲೇ ಇರ್ಬೋದು. ಅಕಸ್ಮಾತ್ ಅವಳು ಆ ಗಾಡಿಲಿ ಇರ್ಬೋದು ಕಣೆ. ಆಯ್ತಮ್ಮ, ಆಯ್ತು, ನೀವ್ ಹೇಳ್ದ ಹಾಗೆ ಆಗಿದೆ ಅಂತಾನೆ ಅಂದ್ಕೊಳ್ಳೋಣ. ಆದ್ರೆ ಮೃದುಲ ಸಾಯ್ತಾ ಇದ್ದಾಗ ಅವಳನ್ನ ಕಾಪಾಡೋ ಅವಕಾಶ ಇವಳಿಗಿತ್ತು ತಾನೆ. ಕಾಪಾಡ್ಬೋದಾಗಿತ್ತಲ್ಲಮ್ಮ, ಯಾಕೆ ಅವಳು ಸಹಾಯ ಮಾಡ್ಲಿಲ್ಲ? ನನ್ ಮೃದುಲನ್ನ ನಡು ರಸ್ತೆನಲ್ಲಿ ಸಾಯೋದಕ್ ಬಿಟ್ಟು ಇವಳಲ್ಲಿಂದ ಹೊರಟೋಗಿದ್ದಾಳಲ್ವಾ? ಆ ಕೊಲೆಗಾರನ್ಗಿಂತಾನು ಕ್ರೂರಿ ಅಲ್ವಮ್ಮ ಇವಳು? ಹೇಳು, ಹೇಳಮ್ಮ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಕಣೆ. ಅಮ್ಮ, ಅವಳಿಗೆ ಶಿಕ್ಷೆ ಆಗಬೇಕು. ನನ್ನ ಮಗಳನ್ನ ಕೊಂದವಳಿಗೆ ಶಿಕ್ಷೆ ಆಗ್ಲೇಬೇಕು, ಶಿಕ್ಷೆ ಆಗಬೇಕು.
ನಾನ್ ಶಿಕ್ಷೆ ಕೊಡಿಸ್ತೀನಮ್ಮ ಅವಳಿಗೆ. ನಾನ್ ಶಿಕ್ಷೆ ಕೊಡಿಸ್ತೀನಿ ಅವಳಿಗೆ. ನಾನ್ ಶಿಕ್ಷೆ ಕೊಡಿಸ್ತೀನಿ ಅವಳಿಗೆ. ಕಸ್ತೂರಿ